ಹೆಲೋ ಕ್ರಿಕೆಟರ್ಸ್. ಇವತ್ತು ICC ಮೆನ್ಸ್ T20ಯ ಫೈನಲ್ ನಡೀತಾ ಇರೋದು ಅಹಮದಾಬಾದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್, ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್. ಆ ಗ್ರೌಂಡ್ ಡೈಮೆನ್ಷನ್ ಹೇಳ್ತಾ ಇಲ್ಲ ತುಂಬಾ ದೊಡ್ಡದಿದೆ ಅಂತ ಹೇಳಿ, ಬಟ್ ಸ್ಪೆಕ್ಟೇಟರ್ಸ್ ಏನು ಕೂತ್ಕೋತದಲ್ಲ, ಅದು ಲಾರ್ಜೆಸ್ಟ್ ಸೀಟ್ ಇರುವಂತಹ ಒಂದು ಗ್ರೌಂಡ್ ಇಡೀ ವರ್ಲ್ಡ್ ಅಲ್ಲಿದೆ. ಇಲ್ಲಿ ನಡೀತಾ ಇರೋದು ಇವತ್ತು 7 ಗಂಟೆಗೆ. ಕ್ರಿಕೆಟ್ ಟೀಮಿನ ಬಗ್ಗೆ ಮಾತಾಡೋದು ಬೇಡ, ಯಾಕಂದ್ರೆ ಇಲ್ಲಿವರೆಗೂ ನಾವು ಈ T20 ವರ್ಲ್ಡ್ ಕಪ್ ಅನ್ನು ಎಲ್ಲರೂ ನೋಡ್ತಾ ಬಂದಿದ್ದೇವೆ. ಇಂಡಿಯಾ ಟೀಮ್ ಹೇಗಿದೆ, ನ್ಯೂಜಿಲೆಂಡ್ ಟೀಮ್ ಹೇಗಿದೆ, ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಯಾರು ಒಳ್ಳೆ ಬಾಲರು, ಯಾವ ಟೀಮ್ ಸ್ಟ್ರಾಂಗ್ ಇದೆ, ಯಾವ ಟೀಮಿನ ವೀಕ್ ಪಾಯಿಂಟ್ ಯಾವುದು ಅನ್ನೋದು ಎಲ್ರಿಗೂ ನಮಗೆಲ್ಲ ಗೊತ್ತಿದೆ. ಬಟ್ ಇವತ್ತು ಕ್ರಿಕೆಟ್ ಸ್ಟ್ರಾಟಜಿ ಏನು? ಫಸ್ಟ್ ಆಫ್ ಆಲ್, ಅಹಮದಾಬಾದ್ ಗ್ರೌಂಡಲ್ಲಿ ನಾವು ವಿನ್ ಆಗೋದು ಸ್ವಲ್ಪ ಕಮ್ಮಿನೇ. 2023 ವರ್ಲ್ಡ್ ಕಪ್ ಕೂಡ ಅಲ್ಲೇ ಸೋತಿರೋದು ನಾವು. ಮೇ ಬಿ ಇವತ್ತು ನಡೆಯುವಂಥ ಮ್ಯಾಚಲ್ಲಿ ನಾವು ಟಾಸ್ ಸೋತು ಬ್ಯಾಟಿಂಗ್ ಫಸ್ಟ್ ಬರ್ಬೋದು. ಬಟ್ ಲಾಸ್ಟ್ ಮ್ಯಾಚ್ ಇಂಗ್ಲೆಂಡ್ ಜೊತೆ ನಾವು ಏನು ಇಂಡಿಯಾ ಸೆಮಿಫೈನಲ್ ಆಡಿದ್ವಲ್ಲ, ಆ ಮ್ಯಾಚಲ್ಲಿ ನಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬೆಸ್ಟ್ ಆಗಿತ್ತು. 253 ರನ್ಸ್ ಹೊಡೆದಿದ್ವಿ. ಬಟ್ ನಾವು ಕೊನೆಗೆ ವಿನ್ ಆಗಿದ್ದು ಬರೇ 7 ರನ್ನಿಂದ ಅಷ್ಟೇನೆ. ಅದನ್ನು ಕನ್ಸಿಡರ್ ಮಾಡಿದರೆ ನಮ್ಮ ಬಾಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ವೀಕ್ ಇದೆ. ಬುಮ್ರಾ ಒಬ್ಬರೇ ಒಳ್ಳೆ ಬಾಲಿಂಗ್ ಹಾಕ್ತಾ ಇದ್ದಾರೆ, ಅದು ಬಿಟ್ಟು ಎಲ್ಲರೂ 40+ ರನ್ನನ್ನು ಲೀಕ್ ಮಾಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ಸ್ಟ್ರಾಟಜಿ ಇವತ್ತು ಏನಂತರ ಇರುತ್ತೆ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಎರಡು ಸೆಮಿಫೈನಲ್ನ ಕನ್ಸಿಡರ್ ಮಾಡಿದರೆ, ಫಸ್ಟ್ ಸೆಮಿಫೈನಲ್ಲು ನ್ಯೂಜಿಲೆಂಡ್ ಅವರು ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು. 9 ವಿಕೆಟಿಂದ ಸೌತ್ ಆಫ್ರಿಕಾ ಅಗೇನ್ಸ್ಟ್ ವಿನ್ ಆದರು. ಈವನ್ ಅವರ ಬಾಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸಖತ್ ಸ್ಟ್ರಾಂಗ್ ಆಗಿದೆ. ನಮ್ಮ ಬಾಲಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಕಂಪೇರ್ ಮಾಡಿದರೆ ನ್ಯೂಜಿಲೆಂಡ್ ಬಾಲಿಂಗ್ ಡಿಪಾರ್ಟ್ಮೆಂಟ್ ಸಖತ್ತಾಗೇ ಇದೆ. ನ್ಯೂಜಿಲೆಂಡ್ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಆಗಿ ಬರೋದು ಹೆನ್ರಿ, ಲೋಕೆ ಫರ್ಗಿನ್ಸನ್ನು. ಆಮೇಲೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದರೆ, ಸ್ಪಿನ್ನಿಂಗಲ್ಲಿ ಅವರ ಸ್ವಂತ ಕ್ಯಾಪ್ಟನ್ ಸ್ಯಾಂಟ್ನರ್, ಅದ್ರ ಜೊತೆಗೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡುವಂಥ ರಚಿನ್ ರವೀಂದ್ರ ಅವರಿಗೆ 4 ಓವರ್ ಕಂಪಲ್ಸರಿ ಹಾಕಿಸ್ತಾ ಇದ್ದಾರೆ. ಯಾಕಂದರೆ ಅವರು ವಿಕೆಟ್ ಟೇಕರು. ಸ್ಲೋ ಆಗಿ ಬಾಲನ್ನು ರಿಪ್ ಮಾಡಿ, ಸ್ಪಿನ್ ಮಾಡಿ ವಿಕೆಟ್ ತೆಗೆಯುವಂಥ ಕೆಪಾಸಿಟಿ ಇದೆ. ಅದ್ರ ಜೊತೆಗೆ ಮತ್ತೊಬ್ಬ ಬೆಸ್ಟ್ ಬಾಲರ್ ಅವ್ರ ಕಡೆ ಇರೋದು, ಅವರ ಹೆಸರು ಏನಪ್ಪ ಅದು, ಮ್ಯಾಕಂಚೆ ಅಂತ ಹೇಳಿ. ಲಾಸ್ಟ್ ಮ್ಯಾಚಲ್ಲಿ 1 ಓವರಿಗೆ 9 ರನ್ ಕೊಟ್ಟು 2 ವಿಕೆಟ್ ತಗೊಂಡ್ರು. ಅದ್ರ ಜೊತೆಗೆ ಮತ್ತೊಬ್ಬ ಆಲ್ರೌಂಡರು ಜಿಮ್ಮಿ ನಿಶಾಮು. ಇದಿಷ್ಟು ಬಾಲಿಂಗ್ ಡಿಪಾರ್ಟ್ಮೆಂಟ್. ಇನ್ನು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರು ಮಾತಾಡೋದೇ ಬೇಡ, ಯಾಕಂತ ಹೇಳಿದರೆ ಒಂದು ಸ್ಟಿಫರ್ಟು, ಸೆಕೆಂಡು ಪಿನ್ ಆ್ಯಲೆನು, ಅದ್ರ ಜೊತೆಗೆ 1 ಡೌನ್ ಬರೋಂಥವ್ರು ರಚಿನ್ ರವೀಂದ್ರ, ಆಮೇಲೆ ಚಾಪ್ಮ್ಯಾನು, ಅದಾದಮೇಲೆ ಅದಕ್ಕಿಂತ ಮುಂಚೆ ಬರೋದು ಬಂದುಬಿಟ್ಟು ನಮ್ಮ ಫಿಲಿಪ್ಸು, ಅದಾದಮೇಲೆ ಚಾಪ್ಮ್ಯಾನು, ಮಿಚೆಲ್ಲು, ಅದಾದಮೇಲೆ ಸ್ಯಾಂಟ್ನರು, ಜಿಮ್ಮಿ ನಿಶಾಮು. ಅವ್ರದ್ದು ಕೂಡ ಕಂಪ್ಲೀಟ್ ಪ್ಯಾಕೇಜ್ ಇದೆ ಬ್ಯಾಟಿಂಗಲ್ಲಿ ಮತ್ತು ಬಾಲಿಂಗಲ್ಲಿ ಕೂಡ. ಇನ್ನು ಇಂಡಿಯಾದ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಎವ್ರಿ ಟೈಮ್ ಫ್ಲಾಪ್ ಆಗ್ತದೆ ಅಂತ ಅಭಿಷೇಕ್ ಶರ್ಮಾ ಸೆಕೆಂಡು, ಸಂಜು ಸ್ಯಾಮ್ಸನ್ ಇವರಿಬ್ರು ಓಪನಿಂಗ್ ಆದಮೇಲೆ 1 ಡೌನ್ ಬರೋಂಥವ್ರು ಇಶಾನ್ ಕಿಶಾನು, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲು, ಶಿವಮ್ ದೂಬೆ. ಇದಿಷ್ಟು ಇಂಡಿಯಾದ ಬ್ಯಾಟಿಂಗ್ ಲೈನಪ್. ಬಟ್ ಸ್ಟ್ರಾಟಜಿ ಹೇಗಾಗಿರಬೇಕು? ಒಂದು ವೇಳೆ ನಾವೇನಾದರೂ ಫಸ್ಟ್ ಬ್ಯಾಟಿಂಗ್ ಬಂದು 200+ ಸ್ಕೋರ್ ಹೊಡೆದ್ರೆ, ಈವನ್ನು ನ್ಯೂಜಿಲೆಂಡು ಅದನ್ನು ಚೇಸ್ ಮಾಡುವಂಥ ಕೆಪಾಸಿಟಿ ಇದೆ. ಒಂದು ವೇಳೆ ನ್ಯೂಜಿಲೆಂಡಿನ ಓಪನರ್ಸ್ ಆದಂಥ ಸ್ಟಿಫರ್ಟು ಮತ್ತು ಆ್ಯಲನ್ನು ಅವರಿಬ್ಬರು ಓಪನಿಂಗಲ್ಲಿ ಜಾಸ್ತಿ ರನ್ ಮಾಡಿದ ತಕ್ಷಣ 3ನೇ ಓವರ್ ಅಥವಾ 4ನೇ ಓವರಿಗೆಯ ಬುಮ್ರಾನ ಅಥವಾ ವರುಣ್ ಚಕ್ರವರ್ತಿನ ಸೂರ್ಯಕುಮಾರ್ ಯಾದವ್ ಅವರು ಬಾಲಿಂಗ್ ಡಿಪಾರ್ಟ್ಮೆಂಟ್ಗೆ ತೊಗೊಂಡು ಬರಲೇಬೇಕು. ಯಾಕಂತ ಹೇಳಿದ್ರೆ ನಾವು ನೋಡಿದ ಪ್ರಕಾರ ಸ್ಟಿಫರ್ಟ್ ಅವ್ರದ ಬ್ಯಾಟ್ ಲಿಫ್ಟ್ ಒಂದ್ಸಲ ಟ್ಯಾಪ್ ಮಾಡಿ ಮತ್ತೆ ಎತ್ತೋದು ತುಂಬ ಬ್ಯಾಕ್ ಲಿಫ್ಟ್ ಇದೆ. ಅದ್ರ ಜೊತೆಗೆ ಬ್ಯಾಟ್ ಮತ್ತು ಪ್ಯಾಡಿನ ಮಧ್ಯೆ ಗ್ಯಾಪ್ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ವರುಣ್ ಚಕ್ರವರ್ತಿ ಅವರು ಈ ಒಂದು ಫಾಲ್ಟನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಾರೆ. ಬ್ಯಾಟು ಮತ್ತು ಪ್ಯಾಡಿನ ಮಧ್ಯೆ ಗ್ಯಾಪ್ ಇತ್ತು ಅಂತ ಹೇಳಿದರೆ ಅವರ ಬಾಲು ನುಗ್ಗತ್ತೆ, ಆಗ ವಿಕೆಟ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಫಿಲಿಪ್ಸ್ ಕೂಡ ಸೇಮ್ ಟು ಸೇಮ್ ಬ್ಯಾಟ್ಸ್ಮನ್. ಹೇಗೆ ಸ್ಟಿಫರ್ಟ್ ಆಡ್ತಾರೆ ಹಾಗೆಯೇ ಫಿಲಿಪ್ ಅವ್ರದ್ದು ಕೂಡ ಬ್ಯಾಟಿಂಗ್ ಸ್ಟೈಲು ಸ್ವಲ್ಪ ಚೇಂಜಸ್ ಇದ್ದರೂ ಕೂಡ, ಬಟ್ ಬ್ಯಾಟು ಮತ್ತು ಪ್ಯಾಡಿನ ಮಧ್ಯೆ ಗ್ಯಾಪ್ ಇದೆ. ಇದ್ರ ಜೊತೆಗೆ ರಚಿನ್ ರವೀಂದ್ರ ಕ್ಲಾಸ್ ಆಗಿ ಸ್ವಲ್ಪ ಆಡಿಕೊಂಡು ಒಂದು 7-8 ಬೌಂಡ್ರಿ ಹೊಡಿಬಹುದು ನಾಳೆ. ಅಷ್ಟು ದೊಡ್ಡ ಗ್ರೌಂಡ್ ಕೂಡ ಇದೆ. ಸೊ ಅವರು ಕೂಡ ಇದನ್ನು ಚೇಸ್ ಮಾಡುವಂಥ ಕೆಪಾಸಿಟಿ ಇದೆ. ಹಾಗೆಯೇ ಬುಮ್ರಾಗೆ ಯಾವುದೋ ಒಬ್ಬ ಬಾಲರಿಂದ ಸಾಥ್ ಬೇಕಾಗಿರೋದಂತೂ ನಿಜವಾಗ್ಲೂ ಹೌದು. ಇನ್ನು ಹರ್ಷದೀಪ್ ಸಿಂಗು ಓವರ್ ದ ವಿಕೆಟ್, ಅಂದರೆ ನಾವು ಏನು ರೈಟ್ ಆರ್ಮ್ ಬಾಲರ್ಸ್ ಆದರೆ ಅರೌಂಡ್ ದ ವಿಕೆಟ್ ಅಂತ ಹೇಳ್ತೀವಲ್ಲ, ಹಾಗೆಯೇ ಲೆಫ್ಟ್ ಆರ್ಮ್ ಬಾಲರ್ಸ್ಗೆ ಓವರ್ ದ ವಿಕೆಟ್ ಅವರು ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದಾಗ ಸ್ಟಿಫರ್ಟ್ ಮತ್ತು ಆ್ಯಲನ್ಗೆ ಆ್ಯಂಗಲ್ ಡೆಲಿವರಿ ಹೊಡಿತಾ ಹೋಗಬೇಕು. ಒಂದು ಕಡೆಯಿಂದ ಡಾಟ್ ಆದರೆ ಆ್ಯಂಗಲ್ ಡೆಲಿವರಿ ಅವ್ರು ಬೇಕಾದರೆ ಬೌಂಡ್ರಿ ಹೊಡ್ಕೊಳ್ಳಿ, ರಿಸ್ಕ್ ತಗೊಳ್ಳಿ. ಇನ್ ಕೇಸ್ ಡಾಟ್ ಆದಾಗ 1 ಡೌನ್ ಬರೋದು, ಅಂದರೆ 2ನೇ ಓವರಿಗೆ ಬರೋದು ಹಾರ್ದಿಕ್ ಪಾಂಡ್ಯ ಅವರು ಶಾರ್ಪ್ ಬೌನ್ಸ್, ಅವ್ರದ್ದೇನಿದೆಲ್ಲ ಶಾರ್ಪ್ ಬೌನ್ಸು, ಆ ಬೌನ್ಸ್ ಅಟ್ಯಾಕ್ ಮಾಡಬೇಕು. ಮಿಡ್ ಆನು ಇದರಲ್ಲಿ ಕ್ಯಾಚಸ್ ಸಿಗುವಂಥ ಚಾನ್ಸಸ್ಗಳಿದೆ. ಪಿನ್ ಆ್ಯಲನ್ ಮತ್ತು ಸ್ಟಿಫರ್ಟ್ ಅವರಿಬ್ಬರು ವಿಕೆಟ್ ಹೋಯಿತು ಅಂತ ಹೇಳಿದರೆ ಕೊನೆಗೆ ರಚಿನ್ ರವೀಂದ್ರ ಒಂದು ಎಂಡಲ್ಲಿ ನಿಂತ್ಕೊಂಡ್ರು ಕೂಡ ಫಿಲಿಪ್ಸ್ ಕೂಡ ಬೇಗ ಔಟ್ ಆಗೋ ಸಾಧ್ಯತೆ ಇದೆ. ಇನ್ನು ಚಾಪ್ಮ್ಯಾನು, ಇನ್ನು ಮಿಚೆಲ್ ಸ್ವಲ್ಪ
ಕನ್ಸಿಡರ್ ಮಾಡಬೇಕಾದಂಥ ಪ್ಲೇ ಇದೆ. ಯಾಕಂದರೆ ಗೇಮನ್ನು ತಗೊಂಡು ಕೊನೆ ತನಕ ಒಯ್ಯುವಂಥ ಕೆಪಾಸಿಟಿ ಇದೆ. ಇನ್ನು ಸ್ಯಾಂಟ್ನದು ಕೂಡ ಕೊನೆಯಲ್ಲಿ ಬಿಗ್ ಹಿಟ್ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಪ್ಲೇಯರ್ ಕೂಡ ಹೌದು. ಅಕ್ಷರ್ ಪಟೇಲ್ ಚೆನ್ನಾಗಿ ಬೌಲಿಂಗ್ ಹಾಕ್ತಾ ಇದ್ದಾರೆ. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ವರುಣ್ ಚಕ್ರವರ್ತಿ ಸ್ವಲ್ಪ ಇನ್ನೂ ಅವರು ಡಾಮಿನೇಟ್ ಮಾಡಲೇಬೇಕು ಗೇಮನ್ನು, ಇನ್ನೂ ಸ್ವಲ್ಪ ಸಪೋರ್ಟ್ ಕೊಡಲೇಬೇಕು, ರನ್ನನ್ನು ಕಮ್ಮಿ ಕೊಡಬೇಕು. 25-30 ಒಳಗಡೆ ಅವರು ಏನಾದರೂ ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರೆ ಇಂಡಿಯಾ ಗೆಲ್ಲೋದಂತೂ ನಿಜ. ಅದ್ರ ಜೊತೆಗೆ ಟಾಸ್ ವಿನ್ ಆಗೋದು ಮೇನ್ ಇಂಪಾರ್ಟೆಂಟು. ಟಾಸ್ ವಿನ್ ಆಗಿ ಏನಾದರೂ ಇಂಡಿಯಾ ಚೇಸಿಂಗ್ ಬಂತು ಅಂತ ಹೇಳಿದರೆ there will be a lot of chances for winning the other T20 World Cup for India. ನಾವು ಮತ್ತೊಂದು ವರ್ಲ್ಡ್ ಕಪ್ಪನ್ನು ವಿನ್ ಆಗಬಹುದು ಒಂದು ವೇಳೆ ಟಾಸ್ ವಿನ್ ಆದರೆ. ಇನ್ ಕೇಸ್ ಟಾಸ್ ಸೋತು ಏನಾದರೂ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಬಂತು ಹೇಳಿ ಇದು ಕಂಪ್ಲೀಟ್ಲಿ ಏನೊಂದು ಫೈಟಿಂಗ್ ಗೇಮು, ಯಾರು ಬೇಕಾದ್ರೂ ವಿನ್ ಆಗ್ಬೋದು. ನ್ಯೂಜಿಲೆಂಡ್ ಬೇಕಾದ್ರೂ ವಿನ್ ಆಗ್ಬೋದು, ಇಂಡಿಯಾ ಬೇಕಾದ್ರೂ ವಿನ್ ಆಗ್ಬೋದು. ಬಟ್ ಎರಡೂ ಟೀಮನ್ನು ಕಂಪೇರ್ ಮಾಡಿದರೆ ಎರಡೂ ಟೀಮು ಸಖತ್ ಸ್ಟ್ರಾಂಗ್ ಇದೆ. ಯಾವುದು ಹಾಗೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನನ್ನ ಪ್ರಕಾರ ನ್ಯೂಜಿಲೆಂಡು ಸಖತ್ ಸ್ಟ್ರಾಂಗ್ ಇದೆ. ಅವ್ರದ್ದು ಪೇಸ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಆ ಪೇಸ್ ಬೌಲಿಂಗು ನಮ್ಮ ಕಡೆ ಸಂಜು ಸ್ಯಾಮ್ಸನ್ ಆಗಲಿ ಅಥವಾ ಅಭಿಷೇಕ್ ಶರ್ಮಾ ಆಗಲಿ ಅಷ್ಟೊಂದು ಆಡ್ತಾ ಇಲ್ಲ. ಯಾಕಂದರೆ ಬೌನ್ಸು ಎದೆ ಮೇಲೆ ಬೌನ್ಸ್ ಹಾಕಿದಾಗ ಸ್ವಲ್ಪ ಕಷ್ಟ. ಈವನ್ 140+ ಬೌನ್ಸ್ ಹಾಕಿದಾಗ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ. ಸಂಜು ಸ್ಯಾಮ್ಸನ್ 2 ಮ್ಯಾಚಿಂದ ಸೆಟ್ ಆಗಿದ್ದಾರೆ, ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ, ಅವ್ರು ರನ್ ಮಾಡೋ ಚಾನ್ಸ್ ಇದೆ. ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರಿಬ್ಬರು ಆಡಲೇಬೇಕು, ಕಂಪಲ್ಸರಿ ಆಡಲೇಬೇಕು. ಆಡಿಲ್ಲ ಅಂತ ಹೇಳಿದರೆ ನಮ್ಮದು ಅಲ್ಲಿ ಸ್ಕೋರ್ ಆಗೋದು 170+ ಅಷ್ಟೇ, ಇನ್ ಕೇಸ್ ನಾವು ಓಪನಿಂಗ್ ಬ್ಯಾಟಿಂಗ್ ಬಂದರೆ. ಇನ್ನು ಚೇಸಿಂಗ್ ಅಂತ ಬಂದಾಗ ಚೇಸಿಂಗ್ ನನಗೆ ಯಾವುದೇ ರೀತಿ ಕಾನ್ಫಿಡೆನ್ಸ್ ಇಲ್ಲ. ಚೇಸಿಂಗಲ್ಲಿ ಅಲ್ಲಿವರೆಗೂ ಗೇಮ್ನ ಒಯ್ಯುವಂಥ ಕೆಪಾಸಿಟಿ ಯಾರಿಗಿಲ್ಲ. ಚೇಸಿಂಗಲ್ಲಿ ನಾವು ಒಂದು ಮ್ಯಾಚನ್ನು ಆಲ್ರೆಡಿ ನೋಡಿದ್ದೀವಿ. ವೆಸ್ಟ್ ಇಂಡೀಸ್ ಜೊತೆ 191 ಹೊಡಿಬೇಕಾದ್ರೆ ಸಂಜು ಸ್ಯಾಮ್ಸನ್ ಒಬ್ಬರೇ ಆಡಿದ್ದು, ಅದು ಬಿಟ್ಟು ಮತ್ತು ಯಾವ ಪ್ಲೇಯರ್ ಕೂಡ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಸೊ ಚೇಸಿಂಗ್ ಬರೋದಕ್ಕಿಂತ ಫಸ್ಟ್ ಬ್ಯಾಟಿಂಗೇ ಬಂದು ನಾವು ಬುಮ್ರಾ ಮೇಲೆ ಡಿಪೆಂಡ್ ಆಗೋದೇ ಬೆಟರ್ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಈ ಒಂದು ಮ್ಯಾಚು ಯಾರು ವಿನ್ ಆಗ್ತದೆ, ಹಾಗೆಯೇ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತದೆ ಅಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.